ನಮ್ಮ ಇಂದಿನ ಚರ್ಚೆಗೆ ಸ್ವಾಗತ. ನಮ್ಮ ಮುಂದೆ ಕೆಲವು ದೈವಶಾಸ್ತ್ರದ ಟಿಪ್ಪಣಿಗಳಿವೆ, ಜೊತೆಗೆ ಬೈಬಲ್ ಆಧಾರಿತ ಕೆಲವು ಭಾಗಗಳೂ ಇವೆ. ಇವು ನೋಡೋಕೆ ಸರಳ ಅನಿಸ್ರೂ ಆಕ್ಚುಲಿ ಪವಿತ್ರಾತ್ಮ ದೇವರ ಬಗ್ಗೆ ತುಂಬಾನೇ ಆಳವಾದ ವಿಷಯಗಳನ್ನು ಹೇಳ್ತವೆ. ಹೌದು, ತುಂಬಾ ನಿಗೂಢವಾದ ವಿಷಯ ಇದು. ಹೌದಲ್ಲ? ಅನೇಕರು ಅಂದ್ಕೊಳ್ಳೋದು ಪವಿತ್ರಾತ್ಮರು ಯಾವಾಗಲೂ ವಿಶ್ವಾಸಿಗಳ ಜೊತೆ ಒಂದೇ ರೀತಿ ಇದ್ರು ಅಂತ. ಹೌದು, ಅದೊಂದು ಸಾಮಾನ್ಯ ತಿಳುವಳಿಕೆ. ಆದರೆ ಈ ಮೂಲಗಳು ಒಂದು ಆಶ್ಚರ್ಯಕರ ವಾದವನ್ನು ಮುಂದಿಡ್ತವೆ. ಯೇಸುವಿನ ಶಿಲುವೆಯ ಘಟನೆಯೇ ಎಲ್ಲವನ್ನೂ ಬದಲಾಯಿಸಿತು ಅಂತ. ನಿಖರವಾಗಿ ಅದೊಂದು ಟರ್ನಿಂಗ್ ಪಾಯಿಂಟ್. ಅದಕ್ಕೂ ಮುಂಚೆ ದೇವರಾತ್ಮ ಮತ್ತು ಮನುಷ್ಯರ ನಡುವಿನ ಸಂಬಂಧವೇ ಬೇರೆ ತರ ಇತ್ತು ಅಂತ ಹೇಳ್ತಾರೆ. ಹೌದು, ಈ ಮೂಲಗಳು ಪವಿತ್ರಾತ್ಮರನ್ನ ತಂದೆಯ ಆತ್ಮ, ಕ್ರಿಸ್ತನ ಆತ್ಮ, ದತ್ತುಪುತ್ರತ್ವದ ಆತ್ಮ ಹೀಗೆ ಹಲವು ಹೆಸರುಗಳಿಂದ ಕರೀತವೆ. ಇವೆಲ್ಲವೂ ಒಬ್ಬರನ್ನೇ ಸೂಚಿಸುತ್ತಾ ಅಥವಾ ಏನಾದರೂ ಸೂಕ್ಷ್ಮ ವ್ಯತ್ಯಾಸಗಳಿವೆಯಾ? ಒಳ್ಳೆ ಪ್ರಶ್ನೆ. ಈ ಒಗಟನ್ನು ಬಿಡಿಸುವುದೇ ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ. ಸರಿ, ಇಲ್ಲಿಂದ ಶುರು ಮಾಡೋಣ. ಮೊದಲಿಗೆ ತುಂಬಾನೇ ಮೂಲಭೂತ ಪ್ರಶ್ನೆ. ಈ ಟಿಪ್ಪಣಿಗಳ ಪ್ರಕಾರ ಪವಿತ್ರಾತ್ಮರು ದೇವರೇ ಆಗಿದ್ದಾರಾ? ಖಂಡಿತ. ಇದಕ್ಕೆ ಸ್ಪಷ್ಟವಾದ ಆಧಾರ ಇದೆಯಾ? ಇದೆ. ಆಕ್ಚುಲಿ ಇದು ಇಡೀ ವಿಶ್ಲೇಷಣೆಯ ಅಡಿಪಾಯ. ಮೂಲಗಳು ಕೆಲವು ಮುಖ್ಯ ವಚನಗಳನ್ನು ಉಲ್ಲೇಖಿಸುತ್ತವೆ. ಉದಾಹರಣೆಗೆ 1 ಯೋಹಾನ 5.7ರಲ್ಲಿ ಪರಲೋಕದಲ್ಲಿ ಸಾಕ್ಷಿ ಹೇಳುವವರು ಮೂವರು, ತಂದೆ, ವಾಕ್ಯ ಮತ್ತು ಪವಿತ್ರಾತ್ಮ. ಈ ಮೂವರು ಒಂದೇ ಆಗಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಓ, ಹಾಗೆ ಮೂವರೂ ಒಂದೇ? ಹೌದು. ಅಷ್ಟೇ ಅಲ್ಲ, ಅವರ ಕಾರ್ಯಗಳನ್ನ ನೋಡಿದ್ರೂ ಅವರ ದೈವತ್ವ ಗೊತ್ತಾಗತ್ತೆ. ರೋಮಾಪುರದವರಿಗೆ ಬರೆದ ಪತ್ರಿಕೆಯ 8ನೇ ಅಧ್ಯಾಯದಲ್ಲಿ ಪವಿತ್ರಾತ್ಮರು ನಮಗಾಗಿ ಮಧ್ಯಸ್ಥಿಕೆ ವಹಿಸ್ತಾರೆ, ದೇವರ ಚಿತ್ತಕ್ಕೆ ಅನುಗುಣವಾಗಿ ವಿಜ್ಞಾಪನೆ ಮಾಡ್ತಾರೆ ಅಂತ ಇದೆ. ಮಧ್ಯಸ್ಥಿಕೆ ವಹಿಸುವುದು ಅದು ದೈವಿಕ ಕಾರ್ಯ ಅಲ್ವಾ? ಕರೆಕ್ಟ್, ಅದು ದೈವಿಕ ಕಾರ್ಯ. ಸೊ ಈ ಮೂಲಗಳ ಪ್ರಕಾರ ಪವಿತ್ರಾತ್ಮರು ಕೇವಲ ಒಂದು ಶಕ್ತಿಯಲ್ಲ, ಬದಲಿಗೆ ತ್ರಿತ್ವದಲ್ಲಿ ಒಬ್ಬ ದೈವಿಕ ವ್ಯಕ್ತಿ. ಇಲ್ಲಿ ಒಂದು ವಿಷಯ ನನ್ನ ಗಮನ ಸೆಳೀತು. ಪ್ರಕಟಣೆ ಪುಸ್ತಕದಲ್ಲಿ ದೇವರ 7 ಆತ್ಮಗಳು ಅಂತ ಒಂದು ಉಲ್ಲೇಖ ಇದೆ. ಹೌದು ಹೌದು. ಇದು ಕೇಳೋಕೆ ಸ್ವಲ್ಪ ಗೊಂದಲ ಆಗುತ್ತೆ. ಅಂದ್ರೆ 7 ಬೇರೆ ಬೇರೆ ಆತ್ಮಗಳಿವೆಯಾ? ಇದು ತ್ರಿತ್ವದ ಪರಿಕಲ್ಪನೆಗೆ ವಿರುದ್ಧ ಅಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಹೌದು, ಅದ್ಭುತವಾದ ಪ್ರಶ್ನೆ. ಇದು ಗೊಂದಲ ಅನಿಸಬಹುದು, ಆದ್ರೆ ಈ ಟಿಪ್ಪಣಿಗಳು ಅದನ್ನ ಚೆನ್ನಾಗಿ ವಿವರಿಸ್ತವೆ. ಇದು 7 ಬೇರೆ ಬೇರೆ ಆತ್ಮಗಳ ಬಗ್ಗೆ ಮಾತಾಡ್ತಿಲ್ಲ. ಓಕೆ. ಬದಲಿಗೆ ಇದು ಹಳೆಯ ಒಡಂಬಡಿಕೆಯ ಯೆಶಾಯ 11.2ಗೆ ಸಂಬಂಧಿಸಿದ್ದು. ಅಲ್ಲಿ ಮೆಸ್ಸಿಯಾನ ಮೇಲೆ ಬರಲಿರುವ ಆತ್ಮನ 7 ಗುಣಗಳನ್ನ ವಿವರಿಸಲಾಗಿದೆ. ಓ, ಯಾವ ಗುಣಗಳು? ಜ್ಞಾನ, ತಿಳುವಳಿಕೆ, ಆಲೋಚನೆ, ಪರಾಕ್ರಮ, ತಿಳುವಳಿಕೆ ಮತ್ತು ಕರ್ತನಲ್ಲಿ ಭಯಭಕ್ತಿ. ಹೀಗೆ ಸರಿ. 7 ಅನ್ನೋ ಸಂಖ್ಯೆ ಬೈಬಲ್ನಲ್ಲಿ ಪರಿಪೂರ್ಣತೆಯನ್ನ ಸೂಚಿಸುತ್ತೆ. ಸಂಪೂರ್ಣತೆ? ಹೌದು, ಸಂಪೂರ್ಣತೆ. ಇದನ್ನ ಒಂದು ಮಳೆಬಿಲ್ಲಿನ ಹಾಗೆ ಯೋಚಿಸಬಹುದು. ಬೆಳಕು ಒಂದೇ, ಆದ್ರೆ 7 ಬಣ್ಣಗಳಾಗಿ ಕಾಣುತ್ತಲ್ವಾ? ವಾಹ್, ಒಳ್ಳೆ ಹೋಲಿಕೆ. ಹಾಗೆಯೇ ಪವಿತ್ರಾತ್ಮ ಒಬ್ಬರೇ, ಆದ್ರೆ ಅವರ ಪರಿಪೂರ್ಣ ಗುಣಗಳು ಇಲ್ಲಿ 7 ಅಂಶಗಳಾಗಿ ಪ್ರಕಟ ಆಗಿವೆ. ಓಕೆ. ಅವರ ಕಾರ್ಯದ ಸಂಪೂರ್ಣತೆಯ ಸಂಕೇತ. ನಿಖರವಾಗಿ. ಸರಿ, ಈಗ ನಮ್ಮ ಚರ್ಚೆಯ ಕೇಂದ್ರ ಭಾಗಕ್ಕೆ ಬರೋಣ. ಪವಿತ್ರಾತ್ಮರು ಮನುಷ್ಯರ ಒಳಗೆ ವಾಸಿಸಲು ಯಾವಾಗ ಶುರು ಮಾಡಿದ್ರು ಅನ್ನೋದು. ನೀವು ಹೇಳಿದ ಹಾಗೆ ಇದು ಯಾವಾಗ್ಲೂ ಹೀಗಿರ್ಲಿಲ್ಲ. ಆ ದೊಡ್ಡ ಬದಲಾವಣೆ ಯಾವಾಗ, ಯಾಕಾಗಿ ಆಯ್ತು? ಹೌದು, ಇದು ಈ ಇಡೀ ವಿಶ್ಲೇಷಣೆಯ ತಿರುಳು. ಯೇಸುವಿನ ಪ್ರಾಯಶ್ಚಿತ್ತದ ಕಾರ್ಯ, ಅಂದ್ರೆ ಅವರ ಶಿಲುಬೆಯ ಮೇಲಿನ ಮರಣ ಮತ್ತು ಪುನರುತ್ಥಾನ, ಅದೇ ಆ ನಿರ್ಣಾಯಕ ಘಟ್ಟ. ಅದಕ್ಕೂ ಮೊದಲು ಪವಿತ್ರಾತ್ಮರು ಮನುಷ್ಯರ ಒಳಗೆ ಶಾಶ್ವತವಾಗಿ ವಾಸಿಸಲು ಸಾಧ್ಯನೇ ಇರಲಿಲ್ಲ ಅಂತ ಈ ಟಿಪ್ಪಣಿಗಳು ತುಂಬಾನೇ ಬಲವಾಗಿ ವಾದಿಸ್ತವೆ. ಹೌದಾ? ಹೌದು. ಯೋಹಾನ 7.39ರಲ್ಲಿ ಯೇಸು ಇನ್ನೂ ಮಹಿಮೆ ಹೊಂದದ ಕಾರಣ ಪವಿತ್ರಾತ್ಮರು ಇನ್ನೂ ಕೊಡಲ್ಪಟ್ಟಿರಲಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ಆ ಮಹಿಮೆ ಅಂದ್ರೆ ಅವರ ಮರಣ ಮತ್ತು ಪುನರುತ್ಥಾನ. ಒಂದು ನಿಮಿಷ, ನಾನಿದ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನಾ? ಕೇಳಿ. ಅಂದ್ರೆ ಯೇಸುವಿನ ರಕ್ತ ಹರಿಯೋವರೆಗೂ ಮಾನವ ದೇಹ ಪವಿತ್ರಾತ್ಮರು ವಾಸಿಸಲು ಯೋಗ್ಯವಾಗಿರಲಿಲ್ಲ, ಅಥವಾ ಆ ದಾರಿ ತೆರೆದಿರಲಿಲ್ಲ ಅಂತನಾ? ಹೌದು. ಅದು ತುಂಬಾನೇ ಗಂಭೀರವಾದ ಹೇಳಿಕೆ. ಹೌದು, ಅದೇ ಈ ವಾದದ ಕೇಂದ್ರಬಿಂದು. ಹಳೆ ಒಡಂಬಡಿಕೆಯ ದೇವಾಲಯದ ಮಹಾಪರಿಶುದ್ಧ ಸ್ಥಳವನ್ನು ನೆನಪಿಸ್ಕೊಳ್ಳಿ. ಸರಿ. ಅಲ್ಲಿಗೆ ಮಹಾಯಾಜಕ ಮಾತ್ರ ಹೋಗ್ಬಹುದಿತ್ತು. ಅದು ವರ್ಷಕ್ಕೊಮ್ಮೆ, ಯಜ್ಞದ ರಕ್ತದೊಂದಿಗೆ. ಹೌದು. ಅದು ದೇವರು ಮತ್ತು ಮನುಷ್ಯರ ನಡುವೆ ಇದ್ದ ಅಂತರವನ್ನ ಸಂಕೇತಿಸುತ್ತಿತ್ತು.
ಪಾಪದಿಂದಾಗಿ. ಯೇಸು ಶಿಲುವೆಯಲ್ಲಿ ಸತ್ತಾಗ ದೇವಾಲಯದ ತೆರೆ ಮೇಲಿಂದ ಕೆಳಕ್ಕೆ ಹರಿಯಿತು ಅಂತ ಬೈಬಲ್ ಹೇಳುತ್ತೆ. ಹೌದು, ಆ ಘಟನೆ. ಅದು ಸಾಂಕೇತಿಕವಾಗಿ ದೇವರ ಹತ್ತಿರ ಹೋಗೋ ದಾರಿ ಈಗ ತೆರೆದಿದೆ ಅಂತ ಸೂಚಿಸಿತು. ಓ, ಹಾಗ್ಯಾ? ಯೇಸುವಿನ ರಕ್ತ ಪಾಪವನ್ನ ತೊಳೆದಿದ್ರಿಂದ ಮನುಷ್ಯನ ದೇಹ ಈಗ ಪವಿತ್ರಾತ್ಮರು ವಾಸಿಸುವ ದೇವಾಲಯ ಆಗಲು ಸಾಧ್ಯವಾಯಿತು. ಸೊ ಆ ಘಟನೆಯೇ ಎಲ್ಲವನ್ನೂ ಬದಲಾಯಿಸಿತು? ಸಂಪೂರ್ಣವಾಗಿ. ಈ ಹಿನ್ನೆಲೆಯಲ್ಲಿ ಮೂಲಗಳು ಕೆಲವು ಮುಖ್ಯ ಘಟ್ಟಗಳನ್ನು ಉಲ್ಲೇಖಿಸುತ್ತವೆ ಅಲ್ವಾ? ಯೇಸುವಿನ ಗರ್ಭಾಧಾರಣೆ, ದೀಕ್ಷಾಸ್ನಾನ, ಶಿಷ್ಯರ ಮೇಲೆ ಉಸಿರಾಡಿದ್ದು. ಹೌದು, ಮತ್ತು ಪಂಚಾಶತ್ತಮದ ದಿನ. ಇವು ಕೇವಲ ಘಟನೆಗರ ಪಟ್ಟಿನ ಅಥವಾ ಒಂದು ಪ್ರಗತಿಯನ್ನ ಸೂಚಿಸುತ್ತಾ? ಇದೊಂದು ಅದ್ಭುತವಾದ ಪ್ರಗತಿ. ಪ್ರತಿಯೊಂದು ಹಂತವೂ ಮುಂದಿನದಕ್ಕೆ ದಾರಿ ಮಾಡಿಕೊಡುತ್ತೆ. ಓಕೆ, ಮೊದಲನೇದಾಗಿ ಗರ್ಭಧಾರಣೆ. ಹೌದು, ಲೂಕಾ 1:35 ಪ್ರಕಾರ ಪವಿತ್ರಾತ್ಮರು ಮರಿಯಾಳ ಮೇಲೆ ಬಂದಾಗ ಯೇಸು ಗರ್ಭಧರಿಸಿದ್ರು. ಬಹುಶಃ ಮಾನವ ದೇಹದೊಳಗೆ ಪವಿತ್ರಾತ್ಮರು ಪ್ರವೇಶಿಸಿದ್ದು ಇದೇ ಮೊದಲು. ಇದೊಂದು ಅನನ್ಯ ಘಟನೆ. ಸರಿ, ಆಮೇಲೆ ದೀಕ್ಷಾಸ್ನಾನ. ಯೇಸು ತಮ್ಮ ಸಾರ್ವಜನಿಕ ಸೇವೆಯನ್ನ ಶುರು ಮಾಡಿದಾಗ ಪವಿತ್ರಾತ್ಮರು ಅವರ ಮೇಲೆ ಪಾರಿವಾಳದ ರೂಪದಲ್ಲಿ ಇಳಿದು ಬಂದ್ರು. ಅದು ತಂದೆಯು ಮಗನನ್ನು ಅಧಿಕೃತವಾಗಿ ದೃಢೀಕರಿಸಿದ ಕ್ಷಣ. ಓಕೆ, ಆಮೇಲೆ ಶಿಷ್ಯರ ಮೇಲೆ ಉಸಿರಾಡಿದ್ದು ಅದು ಸ್ವಲ್ಪ ವಿಭಿನ್ನವಾಗಿ ಕಾಣುತ್ತೆ. ಹೌದು, ಯೇಸು ಪುನರುತ್ಥಾನದ ನಂತರ ಯೋಹಾನ 20:22ರಲ್ಲಿ ಶಿಷ್ಯರ ಮೇಲೆ ಉಸಿರಾಡಿ ಪವಿತ್ರಾತ್ಮರನ್ನು ಪಡೆದುಕೊಳ್ಳಿರಿ ಅಂದ್ರು. ಇದರ ಅರ್ಥವೇನು? ಇದು ಬಹುಶಃ ಮುಂದೆ ಬರುವ ಪಂಚಾಶತಮದ ದಿನದ ಒಂದು ಮುನ್ಸೂಚನೆ ಅಥವಾ ಒಂದು ಭರವಸೆಯ ಕ್ರಿಯೆ. ಆಮೇಲೆ ಫೈನಲ್ ಆಗಿ ಪಂಚಾಶತಮದ ದಿನ. ಹೌದು, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ವಿವರಿಸಿದ ಹಾಗೆ ಇದು ಸಾಮಾನ್ಯ ವಿಶ್ವಾಸಿಗಳಿಗಾಗಿ ಪವಿತ್ರಾತ್ಮರ ನಿರ್ಣಾಯಕ ಮತ್ತು ಸಾರ್ವಜನಿಕ ಆಗಮನ. ಅಂದಿನಿಂದ ವಿಶ್ವಾಸಿಗಳ ದೇಹ ಅಧಿಕೃತವಾಗಿ ಪವಿತ್ರಾತ್ಮರ ದೇವಾಲಯವಾಯಿತು. ಅವರನ್ನ ಆತ್ಮನ ಪ್ರಥಮ ಫಲ ಅಂತ ಕರೆಯಲಾಯಿತು. ಕರ್ತನ ಆತ್ಮ ಬಂದಿದ್ರ ಬಗ್ಗೆ ಓದ್ತೇವೆ. ಹೌದು ಹೌದು. ನಾನು ಯಾವಾಗ್ಲೂ ಅದು ಪಂಚಾಶತ್ತಮದ ದಿನದ ಅನುಭವದ ಹಾಗೆ ಇರಬಹುದು ಅಂದ್ಕೊಂಡಿದ್ದೆ. ಆದ್ರೆ ಈ ಟಿಪ್ಪಣಿಗಳು ಅದನ್ನ ಪ್ರಶ್ನಿಸ್ತವೆ. ಆ ಅನುಭವಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ಇದು ನಿಜಕ್ಕೂ ಒಂದು ಸೂಕ್ಷ್ಮವಾದ ಆದರೆ ತುಂಬಾನೇ ಮುಖ್ಯವಾದ ವ್ಯತ್ಯಾಸ. ಈ ಮೂಲಗಳ ಪ್ರಕಾರ ಹಳೆಯ ಒಡಂಬಡಿಕೆಯ ಅನುಭವ ಅನ್ನೋದು ಪವಿತ್ರಾತ್ಮರು ಜನರ ಮೇಲೆ ಬರೋದಾಗಿತ್ತು. ಅಂದ್ರೆ ಕಮ್ಮಿಂಗ್ ಅಪಾನ್, ಮೇಲೆ ಬರೋದು. ಹೌದು. ಆದ್ರೆ ಹೊಸ ಒಡಂಬಡಿಕೆಯ ಅನುಭವ ಅವರ ಒಳಗೆ ವಾಸಿಸುವುದು, ಇಂಡ್ವೆಲ್ಲಿಂಗ್. ಓಕೆ, ಒಂದು ಉದಾಹರಣೆ ಕೊಡ್ಬೋದಾ? ಹೇಗೆ ಅಂದ್ರೆ, ಒಬ್ಬ ಸಲಹೆಗಾರನಿಗೂ ನಮ್ಮ ಮನೆಯಲ್ಲೇ ವಾಸಿಸುವ ಕುಟುಂಬ ಸದಸ್ಯನಿಗೂ ಇರೋ ವ್ಯತ್ಯಾಸದ ಹಾಗೆ. ಚೆನ್ನಾಗಿದೆ. ಸಲಹೆಗಾರ ನಿರ್ದಿಷ್ಟ ಕೆಲಸಕ್ಕಾಗಿ ಬಂದು ಹೋಗ್ತಾನೆ ಅಲ್ವಾ? ಆದ್ರೆ ಕುಟುಂಬದ ಸದಸ್ಯ ಯಾವಾಗ್ಲೂ ನಮ್ ಜೊತೆ ಇರ್ತಾನೆ. ಸರಿ ಸರಿ. ಹಳೆಯ ಒಡಂಬಡಿಕೆಯಲ್ಲಿ ಆತ್ಮನು ನಿರ್ದಿಷ್ಟ ಕಾರ್ಯಗಳಿಗಾಗಿ ಜನರ ಮೇಲೆ ಬರ್ತಿದ್ದ. ಪ್ರವಾದನೆ ಹೇಳಲು, ಯುದ್ಧ ಮಾಡಲು, ನಿರ್ಮಿಸಲು. ಆ ಕಾರ್ಯ ಮುಗಿದ ಮೇಲೆ ಅವನು ಹಿಂತಿರುಗುತ್ತಿದ್ದನು. ಅದಕ್ಕೆ ದಾವೀದು ಪಾಪ ಮಾಡಿದಾಗ ನಿನ್ನ ಪವಿತ್ರಾತ್ಮನನ್ನು ನನ್ನಿಂದ ತೆಗೆದುಹಾಕಬೇಡ ಅಂತ ಪ್ರಾರ್ಥಿಸಿದ್ದು. ಹಾಗಾದ್ರೆ ಆ ಕಾಲದಲ್ಲಿ ಬಂದಿದ್ದು ಪವಿತ್ರಾತ್ಮರೇ ಅಲ್ಲ, ಬದಲಿಗೆ ಬೇರೆ ಯಾವುದೋ ಆತ್ಮವಾಗಿರ್ಬೋದು ಅಂತನೂ ಒಂದು ವಾದ ಇದೆ ಅಲ್ವಾ? ಹೌದು. ಇದು ಸ್ವಲ್ಪ ವಿವಾದಾತ್ಮಕ ಅಲ್ವಾ? ಖಂಡಿತ. ಈ ಟಿಪ್ಪಣಿಗಳು 2 ಸಾಧ್ಯತೆಗಳನ್ನ ಪರಿಶೀಲಿಸ್ತವೆ. ಒಂದು, ನಾವು ಈಗ ಚರ್ಚೆ ಮಾಡಿದ ಹಾಗೆ ಅದು ಪವಿತ್ರಾತ್ಮರಿಂದ ಬಂದ ಬಾಹ್ಯ ಸ್ಫೂರ್ತಿಯಾಗಿರಬಹುದು, ಆಂತರಿಕ ವಾಸ ಅಲ್ಲ. ಸರಿ. ಎರಡನೇ ಸಾಧ್ಯತೆ? ಎರಡನೇದು, ಕೆಲವು ಸಂದರ್ಭಗಳಲ್ಲಿ ಕರ್ತನ ಆತ್ಮ ಅನ್ನೋ ಪದ ತ್ರಿತ್ವದ 3ನೇ ವ್ಯಕ್ತಿಯನ್ನ ಸೂಚಿಸದೆ ದೇವರ ಸಂದೇಶ ತರಲು ಕಳುಹಿಸಲ್ಪಟ್ಟ ಗಬ್ರಿಯಲ್ನಂತಹ ಒಬ್ಬ ಶಕ್ತಿಯುತ ದೇವದೂತನನ್ನು ಸೂಚಿಸಿರಬಹುದು ಅಂತ ಈ ಮೂಲಗಳು ಊಹಿಸುತ್ತವೆ. ಇದು ನಿಜಕ್ಕೂ ಹೊಸ ಯೋಚನೆ. ಹೌದು. 1 ಪೇತ್ರ 1:11ರಲ್ಲಿ ಪ್ರವಾದಿಗಳ ಮೂಲಕ ಮಾತಾಡಿದ್ದು ಕ್ರಿಸ್ತನ ಆತ್ಮ ಅಂತ ಹೇಳಲಾಗಿದೆ. ಈ ವಾದದ ಪ್ರಕಾರ ಇದು ಪವಿತ್ರಾತ್ಮರ ಬದಲು ಕ್ರಿಸ್ತನಿಂದ ನೇರವಾಗಿ ಕಳುಹಿಸಲ್ಪಟ್ಟ ದೇವದೂತನೂ ಆಗಿರಬಹುದು. ಇದರ ಮೂಲಭೂತ ಅಂಶ ಅಂದ್ರೆ ಯೇಸುವಿನ ರಕ್ತದಿಂದ ಸ್ಥಾಪನೆಯಾದ ಹೊಸ ಒಡಂಬಡಿಕೆ ಮಾತ್ರ ಪವಿತ್ರಾತ್ಮರು ನಮ್ಮೊಳಗೆ ಶಾಶ್ವತವಾಗಿ ನೆಲೆಸಲು ದಾರಿ ಮಾಡಿಕೊಟ್ಟಿತು. ನಿಖರವಾಗಿ ಅದೇ ಪೂರ್ವಾಪೇಕ್ಷಿತ. ನೀವು ಹೇಳಿದ ಈ ಒಳಗೆ ವಾಸಿಸುವ ಪರಿಕಲ್ಪನೆ ಪವಿತ್ರಾತ್ಮರಿಗಿರೋ ಬೇರೆ ಬೇರೆ ಹೆಸರುಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ ಅಲ್ವಾ? ಕರೆಕ್ಟ್. ದೇವರ ಆತ್ಮ, ಕ್ರಿಸ್ತನ ಆತ್ಮ, ಮಗನ ಆತ್ಮ, ಇವೆಲ್ಲವೂ ಆ ಹೊಸ ಆಂತರಿಕ ಸಂಬಂಧವನ್ನೇ ಸೂಚಿಸ್ತಾ
ನಿಖರವಾಗಿ. ಈ ಹೆಸರುಗಳು ಗೊಂದಲ ಮಾಡಲ್ಲ, ಬದಲಿಗೆ ತ್ರಿತ್ವದೊಳಗಿನ ಆಳವಾದ ಸಂಬಂಧವನ್ನು ಮತ್ತು ನಮ್ಮ ಜೊತೆ ಅವರಿಗಿರೋ ಸಂಬಂಧವನ್ನು ವಿವರಿಸ್ತವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆಯ 8ನೇ ಅಧ್ಯಾಯ ಇದಕ್ಕೊಂದು ಅದ್ಭುತವಾದ ನಕ್ಷೆ ಇದ್ದ ಹಾಗೆ. 9ನೇ ವಚನದಲ್ಲಿ ಪೌಲನು ದೇವರ ಆತ್ಮ ಮತ್ತು ಕ್ರಿಸ್ತನ ಆತ್ಮ ಅನ್ನೋ ಪದಗಳನ್ನ ಒಂದಕ್ಕೊಂದು ಬದಲಾಗಿ ಬಳಸ್ತಾನೆ. ಅಂದ್ರೆ ಎರಡು ಒಂದೇ. ಹೌದು, ನಿಮ್ಮಲ್ಲಿ ದೇವರ ಆತ್ಮ ಇದ್ರೆ ನಿಮ್ಮಲ್ಲಿ ಕ್ರಿಸ್ತನ ಆತ್ಮ ಇದೆ ಅಂತ ಅರ್ಥ. ಆಮೇಲೆ 11ನೇ ವಚನದಲ್ಲಿ ನಮ್ಮಲ್ಲಿ ವಾಸಿಸುವ ಆತ್ಮ ಯೇಸುವನ್ನ ಮರಣದಿಂದ ಎಬ್ಬಿಸಿದ ತಂದೆಯ ಆತ್ಮ ಅಂತ ಹೇಳಲಾಗಿದೆ. ಓ, ಹಾಗಾದ್ರೆ ತಂದೆ, ಮಗ ಮತ್ತು ಪವಿತ್ರಾತ್ಮರು ನಮ್ಮೊಳಗಿನ ಈ ಕಾರ್ಯದಲ್ಲಿ ಒಂದಾಗಿದ್ದಾರೆ. ಸಂಪೂರ್ಣವಾಗಿ. ಇಲ್ಲಿ ದತ್ತುಪುತ್ರತ್ವದ ಆತ್ಮ, ಸ್ಪಿರಿಟ್ ಆಫ್ ಅಡಾಪ್ಷನ್ ಅಂತ ಒಂದು ಪದ ಬರುತ್ತೆ. ಅದರ ಮಹತ್ವವೇನು? ಇದು ಬಹುಶಃ ಈ ಎಲ್ಲ ಬದಲಾವಣೆಗಳ ಅತ್ಯಂತ ಸುಂದರವಾದ ಪರಿಣಾಮ. ಈ ಮೂಲಗಳನ್ನ ಬರೆದವರು ಕೊರಿಯನ್ ದೈವಶಾಸ್ತ್ರಜ್ಞರು. ಅವರು ಛೋಂಗೆ ಯಂಗ್ ಅಂದ್ರೆ ಗುಲಾಮನ ಆತ್ಮ ಮತ್ತು ಯಾಂಗ್ಜೈ ಯಂಗ್ ಅಂದ್ರೆ ದತ್ತುಪುತ್ರತ್ವದ ಆತ್ಮ ಅನ್ನೋ ಪದ ಬಳಸ್ತಾರೆ. ಓಕೆ, ಗುಲಾಮನ ಆತ್ಮ ಮತ್ತು ದತ್ತುಪುತ್ರತ್ವದ ಆತ್ಮ. ಹೌದು. ಹಳೆ ಒಡಂಬಡಿಕೆಯ ಅಡಿಯಲ್ಲಿ ದೇವರ ಜೊತೆಗಿನ ಸಂಬಂಧ ಹೆಚ್ಚಾಗಿ ಭಯ ಮತ್ತು ಕರ್ತವ್ಯದ ಮೇಲೆ ಇತ್ತು, ಒಬ್ಬ ಯಜಮಾನನಿಗೆ ಗುಲಾಮನಿಗಿರುವ ಹಾಗೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಾವು ಪವಿತ್ರಾತ್ಮರನ್ನ ಸ್ವೀಕರಿಸಿದಾಗ ನಾವು ದೇವರನ್ನ ಭಯದಿಂದಲ್ಲ, ಬದಲಿಗೆ ಪ್ರೀತಿಯಿಂದ ಅಬ್ಬಾ ತಂದೆಯೇ ಅಂತ ಕರೆಯುವ ಮಕ್ಕಳಾಗುತ್ತೇವೆ. ಅಬ್ಬಾ, ಇದು ತುಂಬಾನೇ ಆತ್ಮೀಯವಾದ ಪದ ಅಲ್ವಾ? ಅಪ್ಪ ಅಥವಾ ಡ್ಯಾಡಿ ಅನ್ನೋ ಹಾಗೆ. ಹೌದು, ಅರಾಮಿಕ್ ಭಾಷೆಯಲ್ಲಿ ಅತ್ಯಂತ ಆತ್ಮೀಯ ಪದ. ಈ ಆತ್ಮೀಯತೆಯನ್ನ ಕೊಡೋದೇ ದತ್ತುಪುತ್ರತ್ವದ ಆತ್ಮನ ಕಾರ್ಯ. ಇದೇ ರೀತಿ ಯೇಸು ಪವಿತ್ರಾತ್ಮರನ್ನ ಇನ್ನೊಬ್ಬ ಸಹಾಯಕ ಅಂತ ಕರೀತಾರೆ. ಅದರ ಅರ್ಥ ಏನು? ಹೌದು, ಯೋಹಾನ 14:16ರಲ್ಲಿ ನಾನು ತಂದೆಯನ್ನು ಬೇಡಿಕೊಳ್ಳುವೆನು, ಆತನು ಇನ್ನೊಬ್ಬ ಸಹಾಯಕನನ್ನು ನಿಮಗೆ ಕೊಡುವನು ಅಂತ. ಗ್ರೀಕ್ನಲ್ಲಿ ಆ ಪದ ಪ್ಯಾರಾಕ್ಲಿಟೋಸ್, ಅಂದ್ರೆ ಜೊತೆಯಲ್ಲೇ ನಿಂತು ಸಹಾಯ ಮಾಡುವನು. ಅದರಲ್ಲಿ ಇನ್ನೊಬ್ಬ ಅನ್ನೋ ಪದ, ಆ ಪದ ತುಂಬಾನೇ ಮುಖ್ಯ. ಅದರರ್ಥ ಯೇಸು ತಾವೇ ಮೊದಲ ಸಹಾಯಕರು ಮತ್ತು ಪವಿತ್ರಾತ್ಮರು ಅವರಿಗೆ ಸಮಾನರಾದ, ಅವರಂತೆಯೇ ಇರುವ ಇನ್ನೊಬ್ಬ ಸಹಾಯಕರು. ಓ, ಸರಿ ಸರಿ. ಯೇಸು ಶಾರೀರಿಕವಾಗಿ ನಮ್ ಜೊತೆ ಇದ್ದಾಗ ಹೇಗೆ ಮಾರ್ಗದರ್ಶನ ನೀಡಿದ್ರೋ ಹಾಗೆಯೇ ಪವಿತ್ರಾತ್ಮರು ಈಗ ನಮ್ಮೊಳಗೆ ವಾಸಿಸುತ್ತಾ ನಮ್ಮನ್ನ ಮಾರ್ಗದರ್ಶಿಸುತ್ತಾರೆ. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ, ಪವಿತ್ರಾತ್ಮರ ಆಗಮನದಿಂದ ದೇವರು ಮತ್ತು ಮಾನವರ ನಡುವಿನ ಸಂಬಂಧದ ಸಂಪೂರ್ಣ ಸ್ವರೂಪವೇ ಬದಲಾಯಿತು. ಹೌದು, ನಾವು ಕೇವಲ ದೇವರ ಆಜ್ಞೆಗಳನ್ನ ಪಾಲಿಸೋರಿಂದ ದೇವರ ಕುಟುಂಬದ ಸದಸ್ಯರಾದವು. ಸಂಪೂರ್ಣವಾಗಿ ಇದೇ ಪರಿವರ್ತನೆ. ನಾವು ದೇವರ ಮಕ್ಕಳಾದ್ರಿಂದ ನಾವು ದೇವರ ಬಾಧ್ಯಸ್ಥರು ಅಥವಾ ಉತ್ತರಾಧಿಕಾರಿಗಳು ಆಗ್ತೀವಿ ಅಂತ ರೋಮಾಪುರ 8:17 ಹೇಳುತ್ತೆ. ಉತ್ತರಾಧಿಕಾರಿಗಳು. ಹೌದು, ಅಂದ್ರೆ ತಂದೆಗೆ ಸೇರಿದ್ದೆಲ್ಲವೂ ಈಗ ನಮಗೂ ಸೇರಿದ್ದು. ಇದಕ್ಕಿಂತ ದೊಡ್ಡ ಭರವಸೆ ಇನ್ನೊಂದಿಲ್ಲ. ಇದೇ ಆತ್ಮ ನಾವು ದೇವರ ಮಕ್ಕಳೆಂದು ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳ್ತದೆ ಅಂತಾನೂ ಹೇಳಲಾಗಿದೆ. ಈ ಬದಲಾವಣೆಯ ಅಂತಿಮ ಪರಿಣಾಮ ಪ್ರತಿ ವಿಶ್ವಾಸಿಯ ದೇಹವೇ ಪವಿತ್ರಾತ್ಮರ ದೇವಾಲಯ ಆಗೋದು. ಕರೆಕ್ಟ್. ಹಳೇ ಕಾಲದಲ್ಲಿ ಕಲ್ಲಿನಿಂದ ಕಟ್ಟಿದ ದೇವಾಲಯದಲ್ಲಿ ದೇವರ ಪ್ರಸನ್ನತೆ ಇತ್ತು. ಆದರೆ ಈಗ ಯೇಸುವಿನ ಕಾರ್ಯದ ಮೂಲಕ ಜೀವಂತ ಮನುಷ್ಯರ ದೇಹವೇ ದೇವರ ವಾಸಸ್ಥಾನವಾಗಿದೆ. ಇದೊಂದು ಕ್ರಾಂತಿಕಾರಿ ಚಿಂತನೆ. ನಿಜ. ನಾವಿವತ್ತು ಬಹಳಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ದೇವೆ. ಪವಿತ್ರಾತ್ಮರ ದೈವತ್ವದಿಂದ ಶುರು ಮಾಡಿ ಯೇಸುವಿನ ಯಜ್ಞ ಅವರ ಆಗಮನಕ್ಕೆ ಹೇಗೆ ದಾರಿ ಮಾಡಿಕೊಟ್ಟಿತು, ಹಳೆ ಮತ್ತು ಹೊಸ ಒಡಂಬಡಿಕೆಗಳಲ್ಲಿ ಅವರ ಪಾತ್ರದ ವ್ಯತ್ಯಾಸ, ಮತ್ತು ಅಂತಿಮವಾಗಿ ಅವರು ನಮ್ಮನ್ನ ದೇವರ ಮಕ್ಕಳಾಗಿ ಹೇಗೆ ಪರಿವರ್ತಿಸ್ತಾರೆ ಅನ್ನೋದನ್ನ ನೋಡಿದ್ದೇವೆ. ಹೌದು, ಈ ಮೂಲಗಳ ಕೇಂದ್ರ ಕಲ್ಪನೆ ಏನು ಅಂದ್ರೆ ಪವಿತ್ರಾತ್ಮರು ನಮ್ಮೊಳಗೆ ವಾಸಿಸೋದು ಕೇವಲ ಒಂದು ಅನುಭವ ಅಲ್ಲ, ಅದೊಂದು ವಾಗ್ದಾನದ ನೆರವೇರಿಕೆ. ಇದು ಮಗನಾದ ಯೇಸುವಿನ ಕಾರ್ಯದಿಂದ ಮಾತ್ರ ಸಾಧ್ಯವಾಯಿತು ಮತ್ತು ಇದು ತಂದೆಯೊಂದಿಗೆ ನೇರವಾದ ಆತ್ಮೀಯ ಸಂಬಂಧದ ಒಂದು ಹೊಸ ಯುಗವನ್ನ ಸೂಚಿಸುತ್ತೆ. ಗುಲಾಮಗಿರಿಯಿಂದ ದತ್ತುಪುತ್ರತ್ವಕ್ಕೆ, ಭಯದಿಂದ ಪ್ರೀತಿಗೆ, ದೂರದಿಂದ ಸಾಮೀಪ್ಯಕ್ಕೆ ತರುವ ಪರಿವರ್ತನೆ ಇದು. ಇಲ್ಲಿ ಒಂದು ಅಂತಿಮ ಯೋಚನೆ. ಹೇಳಿ. ಶಿಲುಬೆಯ ಮೇಲೆ ಯೇಸುವಿನ ಶರೀರ ಹರಿಯಲ್ಪಟ್ಟಾಗ ದೇವಾಲಯದ ತೆರೆ ಹರಿಯಿತು ಅಂತ ಈ ಮೂಲಗರು ಹೇಳ್ತವೆ. ಹೌದು. ಹಾಗೆ ನಾವು ಪವಿತ್ರಾತ್ಮರಿಗೆ ವಿಧೇಯರಾದಾಗ ನಮ್ಮ ಸ್ವಂತ ಶರೀರದ ತೆರೆಯೂ ಹರಿಯುತ್ತೆ ಮತ್ತು ನಮ್ಮ ಮೂಲಕ ದೇವರು ಕಾರ್ಯನಿರ್ವಹಿಸಲು ದಾರಿ ತೆರೆಯುತ್ತೆ ಅಂತಾನೂ ಉಲ್ಲೇಖಿಸಲಾಗಿದೆ. ಹೌದು. ಇದು ಒಂದು ಆಳವಾದ ಆಲೋಚನೆಯನ್ನ ಹುಟ್ಟುಹಾಕುತ್ತೆ
ಪವಿತ್ರಾತ್ಮರ ಉಪಸ್ಥಿತಿ ನಮಗೆ ಸಿಕ್ಕಿರುವ ಒಂದು ವರವಾಗಿದ್ರೆ ದೈನಂದಿನ ಜೀವನದಲ್ಲಿ ಈ ಹರಿದ ತೆರೆಯನ್ನು ಪ್ರತಿಬಿಂಬಿಸುವ ಹಾಗೆ ಬದುಕುವುದು, ಅಂದರೆ ಯಾವುದೇ ಅಡೆತಡೆಗಳಿಲ್ಲದೆ ದೇವರೊಂದಿಗೆ ಸಂಬಂಧ ಹೊಂದುವ ಹಾಗೆ ಬದುಕುವುದು ಅಂದರೆ ನಿಜವಾಗ್ಲೂ